ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ಡಿಜಿಟಲ್ ಲೈಫ್ ಯೂಟ್ಯೂಬ್ ಚಾನಲ್. ನಾನಂತೂ ಸೂಪರ್ ಆಗಿದೆ, ನೀವು ಕೂಡ ಸೂಪರ್ ಆಗಿದ್ದೀರ ಅಂತ ಎನಿಸ್ತೇನೆ. ಹೊಸ ಮಾಡೆಲ್ F29 Pro ಒಪ್ಪೋದವ್ರದ್ದು ಹೊಸ ಮಾಡೆಲ್ ಬರ್ತಾ ಉಂಟು. ಸೂಪರ್ ಫುಲ್ ವಾಟರ್ ಪ್ರೂಫ್ ವಿತ್ ಡಿಸ್ಪ್ಲೇಗೆ ತುಂಬ ಸ್ಟ್ರಾಂಗ್ ಕೊಟ್ಟಿದ್ದಾರೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕವಿತಾ ಸೋನ್ ಫ್ರಮ್ ಶೆಟ್ಟಿ ಡಿಜಿಟಲ್ ಲೈಫ್ ಇಂದ. ಎಸ್ ಸರ್, ಹೇಳ್ದಂಗೆ ನಾನೊಂದು ಹೊಸ ಮಾಡೆಲ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಸ್, ಆ ಮಾಡೆಲ್ ಯಾವುದು ಆಲ್ರೆಡಿ ಸರ್ ಹೇಳಿದ್ರು ಯಾವ ಸೀರೀಸ್ ಅಂತ. ಎಸ್, ಒಪ್ಪೋದವರ F29 ಸೀರೀಸ್ ಲಾಂಚ್ ಆಗಿದೆ. ಸೊ ಅದರಲ್ಲಿ 2 ವರ್ಷನ್ ಇದೆ ನಿಮಗೆ. ಒಪ್ಪೋ F29 ಮತ್ತೊಂದು F29 Pro ಅಂತ. ಸೊ 2 ವೇರಿಯೇಷನ್ ಲಾಂಚ್ ಆಗಿದೆ. ಸೊ ನಾನಿವತ್ತು ನಿಮಗೆ F29 Pro ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ನೋಡುವ. F29ಗಿಂತ F29 Pro ಅಲ್ಲಿ ಸ್ವಲ್ಪ ಫೀಚರ್ಸ್ ಜಾಸ್ತಿ ಇರುತ್ತೆ. ಸೊ ರೇಟು ಸ್ವಲ್ಪ ಚೇಂಜಸ್ ಇರುತ್ತೆ, ಹಾಗೆಯೇ ಫೀಚರ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನೆಲ್ಲ ಇದೆ ಅದರ ಫೀಚರ್ಸ್ ಅಂತ ಹೇಳುವಂತ ನಿಮಗೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಮೆಟೀರಿಯಲ್ಸ್ ಆಲ್ರೆಡಿ ನೋಡಿದಂಗೆ ಕಿಚನ್ ಮೆಟೀರಿಯಲ್ಸೇ ಇದೆ. ಆಲ್ಮೋಸ್ಟು ಆನಿಯನ್ಸ್ ಆಗಿರ್ಬೋದು, ಚಾಕು ಆಗಿರ್ಬೋದು, ವಾಟರ್ ಆಗಿರ್ಬೋದು, ಎಲ್ಲ ಡಿಫ್ರೆಂಟ್ ಮೆಟೀರಿಯಲ್ಸ್ ಜೊತೆ ನಾವು ಇವತ್ತು ನಿಮಗೆ ವಿಡಿಯೋ ಮಾಡ್ತಿದ್ದೀವಿ. ಯಾಕಂದರೆ ಇದರ ಫೀಚರ್ಸ್ ಆ ರೀತಿ ಇದೆ, ಅಷ್ಟೊಂದು ಫೀಚರ್ಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ವಾಟರ್ ಪ್ರೂಫ್ ಎಲ್ಲ ಫೀಚರ್ಸ್ ಇದೆ. ಸೊ ಇನ್ಬಿಟ್ ನಾನು ಒಂದೊಂದೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. 8GB ಹೇಗಂದರೆ 8 ಇಂಟರ್ನಲ್ ಬರುತ್ತೆ, 8 ಎಕ್ಸ್ಟರ್ನಲ್ ಅಂದರೆ ಟೋಟಲ್ 16GB ರ್ಯಾಮ್ಸ್ ಇರುತ್ತೆ. ಹಾಗೆ 128GB ಸ್ಟೋರೇಜ್ ಇದೆ. ಹಾಗೆ ನಿಮಗೆ ಸ್ಟೋರೇಜ್ ಜಾಸ್ತಿ ಬೇಕಂದರೆ 256GB ಕೂಡ ಇದೆ. ಸೊ ಇದರಲ್ಲಿ ನಿಮಗೆ 2 ಕಲರ್ ಆಫ್ ವೇರಿಯೇಷನ್ ಇದೆ. ಅದೊಂದು ಮಾರ್ಬಲ್ ವೈಟ್ ಆಗಿದೆ, ಇನ್ನೊಂದು ಗ್ರಾನೈಟ್ ಬ್ಲ್ಯಾಕ್ ಅಂತ. ಸೊ 2 ಕಲರ್ ಇದೆ. ಸೊ ನನ್ನ ಹತ್ರ ಆಲ್ರೆಡಿ ಒಂದು ಕಲರ್ ಇದ್ದು ಇದೆ, ಆಲ್ಮೋಸ್ಟ್ ಬ್ಲ್ಯಾಕ್. ನಾನು ಹೇಳ್ದಂಗೆ ಗ್ರ್ಯಾಂಡ್ ಬ್ಲ್ಯಾಕ್ ಕಲರ್ ನನ್ನ ಹತ್ರ ಆಲ್ರೆಡಿ ಇದೆ. ಸೊ ಇನ್ನೊಂದು ಕಲರ್ ವೈಟ್. ಸೊ ಅದನ್ನು ನಾನು ಕಸ್ಟಮರ್ಗೆ ತೋರಿಸುವ ಅಂತ ಹೇಳಿ ಎರಡು ಮಾಡೆಲ್ ಅಂದರೆ 2 ಕಲರ್ ಜೊತೆ ನಾನು ವಿಡಿಯೋ ಮಾಡ್ತಿದ್ದೆ ನಿಮಗೆ. ಸೊ ಈ ಕಲರು ನೋಡ್ಬೋದು, ನಿಮಗೆ ತುಂಬ ಲುಕಿಂಗ್ ಆಗಿದೆ. ಫಿನಿಶಿಂಗ್ ತುಂಬಾ ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅದರ ಗ್ಲಾಸ್ ಫಿನಿಶಿಂಗ್ ಅಂತಲೇ ಹೇಳ್ಬೋದು. ಹಾಗೆಯೇ ಫಿನಿಶಿಂಗೇ ಡಿಫ್ರೆಂಟ್ ಆಗಿದೆ. ಕ್ಯಾಮ್ರಾ ಕೂಡ ಲುಕಿಂಗ್ ಡಿಫ್ರೆಂಟ್ ಆಗಿದೆ. ಸೊ ಇದರ ಬ್ಲ್ಯಾಕ್ ಕಲರ್ ನಿಮಗೆ. ಇನ್ನೊಂದು ವೈಟನ್ನು ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಸರ್, ಅನ್ಬಾಕ್ಸಿಂಗ್ ಮಾಡ್ಬೋದಾ? ಸೊ ಏನೆಲ್ಲ ಫೀಚರ್ಸ್ ಇದೆ ನೋಡುವ. ವೈಟು ಕಲರ್ ತುಂಬಾ ಲುಕಿಂಗ್ ಆಗಿದೆ. 2 ಕಲರ್ ತುಂಬಾ ಲುಕಿಂಗ್ ಆಗಿದೆ. ಫಿನಿಶಿಂಗ್ ತುಂಬಾ ಒಳ್ಳೆಯದಿದೆ. ಹಾಗೆ ಅಮೋಲ್ಡ್ ಡಿಸ್ಪ್ಲೇ ಕೂಡ ಯೂಸ್ ಮಾಡಿದ್ದಾರೆ ಇದರಲ್ಲಿ. ತುಂಬ ಒಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ. ಮೇನ್ ಅಂದರೆ ವಾಟರ್ ಪ್ರೂಫ್. ತುಂಬ ಕಮ್ಮಿ ಬಜೆಟಲ್ಲಿ ನಿಮಗೆ ವಾಟರ್ ಪ್ರೂಫ್ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್. ಯಾಕಂದರೆ ಪ್ರೆಸೆಂಟ್ ಇನ್ನೇನು ರೈನಿ ಸೀಸನ್ ಬರುತ್ತೆ. ಸೊ ಅದಕ್ಕೋಸ್ಕರ ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ಎಸ್, F29 Pro. ಸರ್ ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದರು, ನೋಡ್ತಿರ್ಬೋದು. ದಿಸ್ ಇಸ್ ಮಾರ್ಬಲ್ ವೈಟ್ ಕಲರ್, ವೈಟ್ ಕಲರ್, ಬ್ಲ್ಯಾಕ್ ಕಲರ್, 2 ನಿಮಗಿದೆ. ಯಾವತ್ತು ನಾನು ಒಂದು ಕಲರ್ ಬಗ್ಗೆ ವಿಡಿಯೋ ಮಾಡ್ತಿದ್ದೆ, ಇಲ್ಲಾಂದರೆ 2 ಕಲರ್ ಬಗ್ಗೆ. ಬಟ್ ಇದರಲ್ಲಿ ಇರೋದು 2 ಕಲರ್ ಆಪ್ಷನ್ಸು. 2ರದ್ದು ನಿಮಗೆ ಕಲರ್ ನಾನು ತೋರಿಸಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಲರನ್ನು ನೀವು ಚಾಯ್ಸ್ ಮಾಡ್ಬೋದು. ತುಂಬಾ ಲುಕಿಂಗ್ ಆಗಿದೆ, ಫ್ಲೆಕ್ಸಿಬಲ್ ಆಗಿದೆ, ತುಂಬಾ ಲೈಟ್ ವೆಯ್ಟ್ ಇದೆ. ಸೊ ತುಂಬಾ ಒಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ. ಸೊ ನಾನು ಇವಾಗ ಓಪನ್ ಮಾಡಿದ ಫೀಚರ್ಸ್ ಏನಿದೆ ಅಂತ ತೋರಿಸ್ತೀನಿ. ನೋಡ್ತಿರ್ಬೋದು. ಎಸ್, ಇದರಲ್ಲಿ ಹೇಳ್ದಂಗೆ ನಿಮಗೆ ಇದರಲ್ಲಿ 50MP + 2MP ಕ್ಯಾಮ್ರಾ ಕೊಟ್ಟಿದ್ದಾರೆ. ಹಾಗೆಯೇ ಎಸ್, ತುಂಬಾ ಫ್ಲೆಕ್ಸಿಬಲ್ ಆಗಿದೆ ಡಿಸ್ಪ್ಲೇ. ನೋಡ್ತಿರ್ಬೋದು, ತುಂಬಾ ಒಳ್ಳೆಯದಿದೆ. ಹಾಗೆಯೇ ಇದ್ರ ಪ್ರೊಸೆಸರ್ ಹೇಳೋದಾದರೆ Dimensity 7600 ಪ್ರೊಸೆಸರ್, ಆಕ್ಟೋಕೋರ್ ಪ್ರೊಸೆಸರ್ ಆಗಿದೆ. ತುಂಬಾ ಒಳ್ಳೆ ಪ್ರೊಸೆಸರ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಅಮೋಲ್ಡ್ ಡಿಸ್ಪ್ಲೇ ಕೂಡ ಆಗಿದೆ. ಇದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೂಡ ಆಗಿದೆ. ಹಾಗೆ ನಿಮಗೆ ಫ್ರಂಟ್ ಕ್ಯಾಮರಾ ಹೇಳಿದ್ರೆ ಇದು 16MP ಫ್ರಂಟ್ ಕ್ಯಾಮರಾ ಇದೆ. ಇನ್ನೊಂದು ಮೇನ್ ಫೀಚರ್ಸ್ ಅಂದರೆ ಇದರ ಬ್ಯಾಟ್ರಿ ಕೆಪಾಸಿಟಿ ನೋಡಿದ್ರೆ ನಿಮಗೂ ಶಾಕ್ ಆಗುತ್ತೆ. ಯಾಕಂದರೆ ಅಷ್ಟೊಂದು ಒಳ್ಳೆ ಬ್ಯಾಟ್ರಿ ಕೆಪಾಸಿಟಿ. ಒಪ್ಪೋದಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ನೋಡೋ ಪ್ರಕಾರ 6000 mAh. ಅಂದರೆ ರೀಸೆಂಟ್ ಮಾಡೆಲಲ್ಲಿ 6000 mAh ಯಾವುದರಲ್ಲೂ ಕೊಟ್ಟಿರಲಿಲ್ಲ. ಬಟ್ ಇದರಲ್ಲಿ ನಿಮಗೆ 6000 mAh ಬ್ಯಾಟ್ರಿ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಬಟ್ ಇನ್ನೊಂದು ಏನು ವಿಷಯ ಅಂದರೆ F29 ಇನ್ನೊಂದು ಸೀರೀಸ್ ಇದೆ, ಬಟ್ ಅದರಲ್ಲೂ 6500 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ 6000 ಎಬೋ ಬ್ಯಾಟ್ರಿ ಕೆಪಾಸಿಟಿ ಈ ಸೀರೀಸಿಗೆ ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ವಿಷಯ. ಹಾಗೆ ನಿಮಗೆ ಚಾರ್ಜಿಂಗ್ ಸ್ಪೀಡ್ ಕೂಡ ತುಂಬಾ ಜಾಸ್ತಿ ಕೊಟ್ಟಿದ್ದಾರೆ. ಹೇಗೆ 6000 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ, ಹಾಗೆಯೇ ನಿಮಗೆ 80 ವ್ಯಾಟ್ ಆಫ್ ಸ್ಪೀಡ್ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು, ನಿಮಗೆ ಹೈ ಸ್ಪೀಡ್ ಅಡಾಪ್ಟರ್ ಇಲ್ಲಿ ರಿಟರ್ನ್ ಇದೆ ನೋಡಿ. 80 ವ್ಯಾಟ್ ಸ್ಪೀಡ್ ಚಾರ್ಜಿಂಗ್ ಅಡಾಪ್ಟರ್. ಹಾಗೆಯೇ ಸಿ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆಯೇ ಇದು ವಾಟರ್ ಪ್ರೂಫ್ ಅಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ನಿಮಗೆ. ಯಾಕಂದ್ರೆ ಇದು ಅದೇ ಆಲ್ರೆಡಿ ನಾನು ಮೆಟೀರಿಯಲ್ಸ್ ನೋಡಿದಾಗ ಹೇಳಿದೆ ನಿಮಗೆ. ಹಾಗೆ ಇದರಲ್ಲಿ ನಿಮಗೆ IP69, 68 ಹಾಗೆಯೇ 66 ತುಂಬಾ ಗಟ್ಟಿ ಸ್ಟ್ರಾಂಗ್ ಉಂಟು. ಅನ್ಮ್ಯಾಚ್ಡ್ ವಾಟರ್ ಪ್ರೊಟೆಕ್ಷನ್ ಈ ಮೊಬೈಲ್ಗೆ ಇದೆ.
ಎಸ್, ಇದರಲ್ಲಿ IP69 ವಾಟರ್ ಪ್ರೂಫ್ ಅಂದರೆ ನೀವು ನೀರು ಒಳಗಡೆ ಹಾಕಿ ಏನು ಬೇಕಾದರೂ ಕ್ಯಾಪ್ಚರ್ ಮಾಡ್ಬೋದು, ವಿಡಿಯೋ ತೆಗಿಬೋದು, ಏನೆಲ್ಲ ಇದೆ ಅದನ್ನೆಲ್ಲ ಮಾಡ್ಬೋದು ಈ ಮೊಬೈಲ್ ಜೊತೆ. ಕವರ್ ನೋಡಿ, ತುಂಬಾನೇ ಕೋಲ್ಡ್ ಪ್ರೂಫ್ ಆಗಿರ್ಬೋದು, ವಾಟರ್ ಪ್ರೂಫ್ ಎಲ್ಲ ಮೊಬೈಲ್ ಆಗಿದೆ. ಯಾಕೆಂದರೆ ಅಂದರೆ ನೀವು 35 ಸೆಂಟಿಮೀಟರ್ ಡಿಗ್ರಿ ಅಷ್ಟು ನೀವು ಒಳಗಡೆ ಇಟ್ಟರೆ ಏನು ಪ್ರಾಬ್ಲಮ್ ಬರೋದಿಲ್ಲ. 4 hours ನೀವು ಆರಾಮ್ಸೆ ವಿಡಿಯೋನ ಮಾಡ್ಬೋದು. ಅಂದರೆ ಆ ಡಿಗ್ರಿ ಸೆಲ್ಸಿಯಸಲ್ಲಿ ನಿಮಗೆ 4 hours ಕಂಟಿನ್ಯೂಸ್ ಈ ನೀರೊಳಗೆ ವಿಡಿಯೋ ನೀವು ಆರಾಮ್ಸೆ ಆಗಿ ಮಾಡ್ಬೋದು, ಫೋಟೋ ಕ್ಯಾಪ್ಚರ್ ಮಾಡ್ಬೋದು, ಪ್ರತಿಯೊಂದನ್ನು ನೀವು ಅಂಡರ್ ವಾಟರಲ್ಲಿ ನೀವು ಮಾಡ್ಬೋದು ಈ ಮಾಡೆಲ್ ಜೊತೆ. ಹಾಗೆಯೇ ಸ್ಲಿಮ್ ಆಗಿ ಸ್ಟ್ರಾಂಗ್ ಆಗಿದೆ ಫೋನ್. ಮೇನ್ ಏನಂದರೆ ತುಂಬಾ ಸ್ಟ್ರಾಂಗ್ ಆಗಿದೆ ಈ ಫೋನ್. ಈಗ ಆಲ್ರೆಡಿ ನಾವು ಇಲ್ಲಿ ಪ್ರೂಫ್ ಮಾಡಿ ತೋರಿಸ್ತೀವಿ ನಿಮಗೆ ಎಷ್ಟು ಸ್ಟ್ರಾಂಗ್ ಇದೆ, ಏನೆಲ್ಲ ನೋಡ್ತಿರ್ಬೋದು. ಸ್ಟ್ರಾಂಗ್, ಅಷ್ಟು ಸ್ಟ್ರಾಂಗ್ ಅದು ಕೂಡ ಉಂಟು ನೋಡಿ ನೀವು. ನನ್ನ ಕೈಗಾದ್ರೂ ಡ್ಯಾಮೇಜ್ ಆಗ್ಬೋದು, ಈ ಮೊಬೈಲ್ಗೆ ಏನೂ ಆಗ್ಲಿಕ್ಕಿಲ್ಲ ಮೇಬಿ, ಯಾಕಂದ್ರೆ ಅಷ್ಟೊಂದು ಗಟ್ಟಿ ಇದೆ. ಆಲ್ರೆಡಿ ನೋಡ್ತಿರ್ಬೋದು, ಇದೇನು ಡಮ್ಮಿ ಅಲ್ಲ, ಒರಿಜಿನಲ್ಲೇ ಇದಾಗಿದೆ. ನೋಡ್ತಿರ್ಬೋದು, ನಿಮಗೆ ಸೌಂಡ್ ಹೇಳಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಒರಿಜಿನಲ್ ಆಗಿದೆ ಅಂತ. ಹಾಗೆಯೇ ಇದು ತಿನ್ನೆಸ್ ನೋಡಿದ್ರೆ 7.55 ಸೆಂಟಿಮೀಟರ್ ಅಷ್ಟು ತಿನ್ನೆಸ್ ಇದೆ. ಹಾಗೆಯೇ ಲೈಟ್ ವೇಟ್ ಅಂತ ಹೇಳಿದ್ರೆ ಆಲ್ರೆಡಿ ಇದು 180 grams ಆಫ್ ವೇಟ್ಸ್ ಇದೆ. ತುಂಬಾ ಜಾಸ್ತಿ ಏನಿಲ್ಲ, ಜಸ್ಟ್ 180 grams. ಹಾಗೆಯೇ 4 side ಎಡ್ಜಸ್ ನೋಡ್ತಿರ್ಬೋದು, 3D ಕರು ಡಿಸ್ಪ್ಲೇ ಎಲ್ಲ. ಇದು ಸೈಡ್ ನೋಡ್ತಿರ್ಬೋದು ನೀವು, 4 side ಎಡ್ಜ್ ಕರು 3D ಕರು ಡಿಸ್ಪ್ಲೇ ಅಂತೂ ಅಲ್ವೇ ಅಲ್ಲ. ಯಾಕಂದರೆ ಮುಂಚೆ ಹೇಳ್ತಿದ್ರು ಕರು ಡಿಸ್ಪ್ಲೇ ತುಂಬ ಅನ್ಸೇಫ್ ಆಗ್ತಿತ್ತು, ಯೂಸ್ ಮಾಡಲಿಕ್ಕೆ ತುಂಬ ಭಯ ಆಗ್ತಿತ್ತು, ಯಾಕಂದರೆ ಕೆಳಗೆ ಬಿದ್ದರೆ ಏನಾಗುತ್ತೋ ಗೊತ್ತಿಲ್ಲ, ಅದೆಲ್ಲ ಇತ್ತು. ಬಟ್ ಈ ಪ್ರೋ ಸೀರೀಸಲ್ಲಿ ಅಂಥ ಪ್ರಾಬ್ಲಮ್ಸೇ ಇಲ್ಲ ನಿಮಗೆ, ಯಾಕಂದರೆ 4 side ಎಡ್ಜ್. ಅಂದರೆ ತುಂಬಾ ಸೇಫ್ಟಿಯಾಗಿ ನೀವು ಈ ಫೋನನ್ನು ಯೂಸ್ ಮಾಡ್ಬೋದು, ಆರಾಮ್ಸೆ ಆಗಿ ಯೂಸ್ ಮಾಡ್ಬೋದು. ಮಕ್ಳ ಕೈಯಲ್ಲಿ ಕೊಟ್ಟರೆ ಕೆಳಗೆ ಬಿತ್ತು, ಡಿಸ್ಪ್ಲೇ ಏನೋ ಹೋಗುತ್ತೋ, ಆ ಟೆನ್ಷನ್ಸ್ ಏನು ಬರೋದಿಲ್ಲ ನಿಮಗೆ. ಎಸ್, ಹಾಗೇನೆ ಇದರಲ್ಲಿ A1 ಫೀಚರ್ಸ್ ಕೂಡ ಈ ಮೊಬೈಲ್ ಕೊಟ್ಟಿದ್ದಾರೆ. AI ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. AI ಫೀಚರ್ ಅಂದ್ರೆ ತುಂಬಾನೇ ಇರೇಸ್ ಇರ್ಬೋದು. ಇನ್ನೊಂದೇನೋ ಆಲ್ರೆಡಿ ನಿಮ್ಗೆ ಇದು ಫೀಚರ್ ತುಂಬಾನೇ ಡಿಮಾಂಡ್ ಆಗಿದೆ. ಯಾಕಂದ್ರೆ ನಾವು ನಾರ್ಮಲಿ ಕಟ್ ಮಾಡಿದ್ರೆ, ಕ್ರಾಪ್ ಮಾಡಿದ್ರೆ ಏನೋ ಇಮೇಜ್ ಕ್ಲಾರಿಟಿ ಹೋಗುತ್ತೆ, ಅದೇನೋ ಒಂದು ಡಿಫ್ರೆಂಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಫೀಚರ್ಸ್ ತುಂಬಾನೇ ಯೂಸ್ ಆಗುತ್ತೆ ನಿಮಗೆ. ನೋಡ್ತಿರ್ಬೋದು, ನೋಡ ಈ ಮೆಟೀರಿಯಲ್ಸ್ ಅನ್ನ ಇಟ್ಟಿದ್ದೀವಿ ಆಲ್ರೆಡಿ, ಹೇಗಿದೆ ನೋಡುವ. ಟ್ರಾನ್ಸ್ಪರೆಂಟ್ ಕವರ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಇದರಲ್ಲಿ. ಹಾಗೇನೆ ಸಿಮ್ ಇಂಜೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಹಾಗೇನೆ ನಾನು ಹೇಳಿದೆ ಏನಾದ್ರೂ ಒಂದು ಅರ್ಥ ಆಗಿಲ್ಲ ಅಂದ್ರೆ ಸ್ಪಿಕ್ ಗೈಡ್ಲೈನ್ಸ್ ಕೂಡ ನಿಮ್ಗೆ ಅಪ್ಲೈಸ್ ಇದೆ, ಸೊ ಅದನ್ನು ಓದಬಹುದು. ನೋಡು, ಇದನ್ನ ನಾನು ಇವಾಗ ವಾಟರ್ ಪ್ರೂಫ್ ಅಂತ ತೋರಿಸ್ಬೇಕು. ಹಾಗೇನೆ ಇದು ಸ್ಟ್ರಾಂಗ್ ಇದೆ ಫೋನ್, ಯಾವ ಫೋನಿಗಿಂತನೂ ಕಮ್ಮಿ ಇಲ್ಲ ಅಂತ ನಾನು ನಿಮ್ಗೆ ಪ್ರೂವ್ ಮಾಡಬೇಕು. ಹಾಗೇನೆ ಇಷ್ಟವರೆಗೆ ಯಾವ್ದು ಬಂದಿಲ್ಲ ಅಂತ, ಯಾವುದು ಬಂದಿಲ್ಲ. ಫಸ್ಟ್ ಟೈಮ್ ಒಂದು F27 Pro ಅಲ್ಲಿ Pro Plus ಅಲ್ಲಿ ಒಂದು ಮಾಡೆಲ್ ಇತ್ತು. ಎಸ್, ಅದು ಕೂಡ ವಾಟರ್ ಪ್ರೂಫ್ ಹಾಗೇನೆ ತುಂಬಾ ಗಟ್ಟಿ ಇತ್ತು. ಬಟ್ ಅದು ಅರೌಂಡ್ 30,000 ಬಜೆಟ್ ಅಲ್ಲಿ ಇತ್ತು. ಸೊ ಇದು ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೇನೆ ವಾಟರ್ ಪ್ರೂಫ್ ಆಗಿರ್ಬೋದು, ಅಂಡರ್ ಗ್ರೌಂಡ್ ಆಗಿರ್ಬೋದು, ಹಾಗೇನೆ 300% ಆಫ್ ವ್ಯಾಲ್ಯೂಮ್ ರೇಟ್ ಕೂಡ ಕೊಟ್ಟಿದ್ದಾರೆ. ತುಂಬಾನೇ ಒಳ್ಳೆ ಬೂಸ್ಟೆಡ್ ನೆಟ್ವರ್ಕಿಂಗ್ ಅಂದು ಸೂಪರ್ ಸ್ಪೀಡ್ ಆಗಿದೆ. ಸೊ ಅದೆಲ್ಲ ಫೀಚರ್ಸ್ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನ ನೀವು ಪ್ರೂವ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಸ್ಟ್ರಾಂಗ್ ಇದೆ ಅಂತ. ಸರ್ ನೋಡ್ತಿರ್ಬೋದು, ಇದು ಒರಿಜಿನಲ್ ಫೋನೇ. ಯಾಕಂದ್ರೆ ಎಲ್ಲ ವಿಷಯದಲ್ಲಿ ಡೌಟ್ ಹುಡುಕುದೊಂದು ಕಾಮನ್ ಆಗಿ ಹೋಗಿದೆ. ಸೊ ಹಾಗಾಗಿ ಮೆನ್ಷನ್ ಮಾಡ್ತಿದ್ದೀನಿ ಆಲ್ರೆಡಿ. ಒರಿಜಿನಲ್ ಫೋನ್ ಯಾವ್ದಾಗ್ಬೋದು ಸಂಜೀವ್? ಇದಾವ್ರು ಇದ ವಿಚ್ ಒನ್ ಯುವರ್ ಚಾಯ್ಸ್? कीला ठोकने का? हाँ, कीला चलो पहले हम कीला ठोकेंगे. चालू रनिंग मॉडल है, जबरदस्त मोबाइल है. तो फाइनली गाइस बहुत अच्छा मोबाइल है. कीला देखो, देख सकते हैं. ओके, अब बोले डायरेक्ट डेमी भी मार रहा नहीं, ओरिजिनल मार के दिखा रहा हूँ आपको. ತುಂಬಾ ಒಳ್ಳೆ ನೋಡಿ. ಲೈಟ್ ಆಗಿ ಎಲ್ಲ ಭಯ ಆಗಿರ್ಬೋದು, ಮೊಬೈಲ್ ಡಿಸ್ಪ್ಲೇ ಹೊಡೆಯುತ್ತಾ ಏನೋ ಅಂತ. ಎಷ್ಟು ಜೋರಾಗಿ ಹೊಡಿತಿದ್ದಾರೆ ನೋಡಿ. ಎಸ್, ಮೊಬೈಲ್ ನೋಡ್ತಿರ್ಬೋದು, ಏನು ಡ್ಯಾಮೇಜ್ ಆಗಿಲ್ಲ. ಡ್ಯಾಮೇಜ್ ಆಗಲಿಲ್ಲ ನೋಡಿ. ಆಫ್ ಮಾಡಿ ಕೂಡ ತೋರಿಸ್ತೇನೆ, ಒಮ್ಮೆ ಆಫ್ ಮಾಡಿ ಆನ್ ಮಾಡಿ ತೋರಿಸ್ತೇನೆ ನೋಡಿ. ಏನು ಪ್ರಾಬ್ಲಮೇ ಆಗಿಲ್ಲ ನೋಡಿ. ಏನು ಕಟಿಂಗ್ಸ್ ಇಲ್ಲ. ಒಂದು ಲೈವ್ ಕೂಡ ನಡೀತಾ ಉಂಟು. ಅದರಲ್ಲಿ ಏನಾದ್ರು ನಾವು ಈಗ ಹಾಕಿ ಮಾಡಿ ಅದಕ್ಕೆ ನಾವು ಲೇವ್ ಕೂಡ ಇಟ್ಟಿದ್ದೇನೆ ನೋಡ್ಲಿಕ್ಕೆ. ನೋಡ್ತಿರ್ಬೋದು ನೀವು, ಹೋಲ್ ಕಾಣಿಸ್ತಿರ್ಬೋದು, ಎಷ್ಟು ಮೂವ್ ಆಗಿದೆ ನೋಡ್ತಿರ್ಬೋದು. ಅದು ಕೂಡ ಇದೆ. ಎಸ್, ಹಾಗೆ ನಮ್ಮ ಲೈವ್ ಕೂಡ ನಡೀತಿದೆ. ಇನ್ ಕೇಸ್ ನಾವ್ ಏನಾದ್ರೂ ಆಚೆ ಈಚೆ ಮಾಡಿದ್ರು ನಿಮ್ಗೆ ಅದರಲ್ಲದು ಫೈಂಡ್ ಔಟ್ ಮಾಡ್ಬೋದು. ಯಾಕಂದ್ರೆ ಲೈವ್ ಕಂಟಿನ್ಯೂಸ್ ಆಗಿ ಚಾಲು ಇದೆ. ನಮ್ದು 2 ವಿಡಿಯೋ ನೋಡ್ಬೋದು. ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ದು ನೋಡ್ಬೋದು, ಹಾಗೆ ಲೈವ್ ವಿಡಿಯೋ ಅಪ್ಲೋಡ್ ಮಾಡಿದ್ದು ನೋಡ್ಬೋದು.
ಅರ್ಜೆಂಟಿಗೆ ಏನಾದ್ರು ಹೊಡಿಲಿಕ್ಕಿಲ್ಲ ಅಂದ್ರೆ ಯೂಸ್ ಆಗುತ್ತೆ. ಸೌಂಡ್ ನೋಡ್ಬೋದು ನೀವು, ಸೌಂಡ್ ಅಲ್ಲಿ ಕ್ಯಾಪ್ಚರ್ ಮಾಡ್ಬೋದು, ಯಾಕಂದ್ರೆ ಅಷ್ಟು ಜೋರಾಗಿ ಅವ್ರು ಹೊಡಿತಿದ್ದಾರೆ. ವಾವ್, ತುಂಬಾನೇ ಸ್ಟ್ರಾಂಗ್ ಆಗಿದೆ ಡಿಸ್ಪ್ಲೇ, ತುಂಬಾನೇ ಸ್ಟ್ರಾಂಗ್ ಆಗಿದೆ. ನೋಡ್ತಿರ್ಬೋದು ಸ್ವಲ್ಪ ಅದರ ರ್ಯಾಪರ್ ಕೂಡ ತೆಗೆದು ನಾವು ಹೊಡಿತಿದ್ವಿ, ಯಾಕಂದ್ರೆ ಮೀನ್ಸ್ ಅದು ಗಾರ್ಡು ಕೂಡ ಹಾಕಿಲ್ಲ, ಏನೂ ಹಾಕಿಲ್ಲ, ಮೇನ್ ಡಿಸ್ಪ್ಲೇ ಜೊತೆನೆ ಹೊಡಿತಿದ್ದಾರೆ ಅವರು. ಇಷ್ಟು ಸ್ಟ್ರಾಂಗ್ ಆಗಿದೆ, ತುಂಬಾನೇ ಸ್ಟ್ರಾಂಗ್ ಆಗಿದೆ. ಯಾವ ಫೋನಲ್ಲಿ ಈ ಫೀಚರ್ಸ್ ಇದೆ, ಯಾವ ಫೋನಲ್ಲಿ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ, ಯಾಕಂದ್ರೆ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಡಿಸ್ಪ್ಲೇ. ಎಷ್ಟು ಒಳಗಡೆ ಹೋಯ್ತು ನೋಡಿ, ತುಂಬಾ ಹೋಗಿದೆ. ಖುಷಿ ಆಗ್ತದೆ, ಹೊಡಿಲಿಕ್ಕೆ ಖುಷಿ ಆಗ್ತದೆ. ಯಾವ್ದು ಹೊಡಿಲಿಕ್ಕೆ ಆಗ್ಲಿಲ್ಲ ಇಷ್ಟುವರೆಗೆ, ಮೊಬೈಲಲ್ಲಿ ಹೊಡಿಲಿಕ್ಕೆ ನೋಡಿ ಖುಷಿ ಆಗ್ತಾ ಉಂಟು. ನಾವು ಡಿಸ್ಪ್ಲೇ ರಿಪೇರಿ ಮಾಡುವಾಗ ನಾವೆಲ್ಲ ಹೊಡಿತೇವೆ, ಹೀಗೆ ಎಲ್ಲ ಮಾಡ್ತೇವೆ. ಇದ್ರಲ್ಲಿ ಹೊಡಿಲಿಕ್ಕೆ ತುಂಬ ಚಾಲು ಮೊಬೈಲ್ ಹೊಡಿಲಿಕ್ಕೆ ಖುಷಿ ಆಗ್ತದೆ ನೋಡಿ. ಇಷ್ಟುವರೆಗೆ ಯಾರು ಈ ಟೈಪಲ್ಲಿ ತೋರಿಸಿಲ್ಲ ಅಂತ ನಾವು ತೋರಿಸ್ತಾ ಇದ್ದೇವೆ ನೋಡಿ. ಎಷ್ಟು ಒಳಗಡೆ ಹೋಯ್ತು ನೋಡಿ, ಫುಲ್ ವೇಟ್, ಫುಲ್ ಗಟ್ಟಿ ಸ್ಟ್ರಾಂಗ್ ಇದೆ ಡಿಸ್ಪ್ಲೇ. ನಾವು ಸುಮ್ಮನೆ ಆಗುದಿಲ್ಲ, ತೆಗಿಲಿಕ್ಕೆ ಆಗುದಿಲ್ಲ ಮೇಡಮ್, ತೆಗಿಲಿಕ್ಕೆ ಆಗ್ತದೆ ನೋಡಿ. ನೋಡಿ ಎಲ್ದು ನೋಡಿ. ಇಲ್ಲ ಸರ್, ಯಾಕಂದ್ರೆ ನೋಡುವಾಗ ನಾನಂತೂ ಸ್ಟ್ರಾಂಗ್ ಇಲ್ಲ ಅನ್ಸುತ್ತೆ, ಹುಡುಗರಾದ್ರು ತೆಗೆದ್ರು ನೋಡುವ. ಅವರ ನಮ್ಮ ನಾನು ಕೋರಿಯಿಂದ ಇವರನ್ನು ಕರೆಸಿದ್ದೇನೆ, ಕೋರಿಯರಿಂದ. ವಾಯ್ಸಸ್ ಕೋರಿಯರಿಂದ ನಮ್ಮ ಜನ್ಮದ ನೋಡಿ. ತುಂಬಾನೇ ಸ್ಟ್ರಾಂಗ್ ಆಗಿದೆ, ತುಂಬಾನೇ ಕ್ವಾಲಿಟಿ ಆಗಿದೆ, ಹಾಗೇನೆ ತುಂಬಾನೇ ಸ್ಟ್ರಾಂಗ್. ಯಾಕಂದ್ರೆ ಕ್ಲಾರಿಟಿ ಆ ತರ ಇದೆ ನಿಮ್ಗೆ. ನೆಕ್ಸ್ಟ್ ಏನ್ ಮಾಡುವ ಇದ್ರಲ್ಲಿ ಮೇಲೆ? ನೆಕ್ಸ್ಟ್ ಆಲ್ರೆಡಿ ಒಂದನ್ನು ನಿಮ್ಗೆ ಪ್ರೂಫ್ ಮಾಡಿ ತೋರಿಸಿದ್ರು. ಎಸ್, ಸಂಜೀವ್ ಹೇಳಿದಂಗೆ ಇನ್ನೊಂದು ಆನ್ಲೈನ್ ಅಲ್ಲಿ ಮಾಡುವ. ನಿಮ್ಮ ಮನೆಯಲ್ಲಿ ಏನು ಕೂಡ ಇಲ್ಲ ಆದ್ರೆ ಇದರಲ್ಲಿ ಕಟ್ ಮಾಡ್ಬೋದು ನೀವು. ಅಡಿಗೆ ಪ್ರಿಯರಿಗೆ ಕಿಚನ್ ಡಿಪಾರ್ಟ್ಮೆಂಟ್ ತುಂಬಾ ಖುಷಿ ಆಗ್ತದೆ. ಈಗ ಹೋಗಿ ಆಮ್ಲೆಟ್ ಮಾಡ್ಬೋದು. ಎಸ್, ಜುಮ್ದಿಲ್ಲ, ನಾನು ಚೂರು ಮುಟ್ಟೆ ಬರ್ಬೋದು. ಎಸ್ ಎಸ್ ನೋಡಿ, ಕಟ್ ಮಾಡಿದೆ ನೋಡಿ. ಎಸ್, ತುಂಬಾನೇ ಚಾಪ್ಸ್ ಆಗಿ ಮಾಡಿದ್ದಾರೆ, ತುಂಬಾನೇ ಚಿಕ್ಕ ಸೈಜ್ ಅಲ್ಲಿ ಕಟ್ ಮಾಡಿದ್ದಾರೆ. ನಿಮ್ಗೆ ಡೌಟ್ ಇದ್ರೆ ನೋಡ್ಬೋದು, ಯಾಕಂದ್ರೆ ತುಂಬಾನೇ ಚಿಕ್ಕ ಸೈಜ್ ಇದೆ. ದೊಡ್ಡ ಸೈಜ್ ಆದ್ರೆ ಓಕೆ, ಅದು ಕಟ್ ಆಗಿಲ್ಲ ಅಂತ ಹೇಳ್ಬೋದು, ಬಟ್ ತುಂಬಾನೇ ಚಿಕ್ಕ ಸೈಜ್ ಅಲ್ಲಿ ಕಟ್ ಮಾಡಿ ನಿಮ್ಗೆ ತೋರಿಸಿದ್ದಾರೆ, ಪ್ರೂಫ್ ಮಾಡ್ತಿದ್ದಾರೆ. ವಾವ್, ಸೂಪರ್ ಸರ್. ಬುರ್ಜಿ ಆಮ್ಲೆಟ್ ಮಾಡುವ, ಆಮ್ಲೆಟ್ ಸರ್ ಅರ್ಜೆಂಟಿಗೆ ಫೋನಲ್ಲಿ ಎಲ್ಲ ಮಾಡ್ಬೋದು ಸರ್, ಕಟ್ಟಿಂಗು ಮಾಡ್ಬೋದು, ಹೊಡಿಬೋದು, ಎಲ್ಲಾನು ಮಾಡ್ಬೋದು ಸರ್. ಇದರಲ್ಲಿ ಇನ್ನೊಂದು ಫೀಚರ್ಸ್ ಉಂಟು, ಬಿಸಿ ನೀರಿಗೆ ಹಾಕೋದು. ನಮ್ಮ ಮಿಷನ್ ತರಲಿಲ್ಲ ನಾನು, ಗ್ಯಾಸ್ ಗ್ಯಾಸ್ ತರಲಿಲ್ಲ, ಯಾಕಂದ್ರೆ ಆಮ್ಲೆಟ್ ಮಾಡ್ಲಿಕ್ಕೆ ಶಾಪ್ ಅಂತ. ನನಗೆ ಮನೇಲಿ ಆದ್ರೆ ನಾನು ಗ್ಯಾಸ್ ಈಗ ತರಲಿ, ಬಿಸಿ ನೀರಿಗೆ ಕೂಡ ಆಗ್ಬೋದು. ಮ್ಯಾಗಿ ಬಿಸಿ ಮ್ಯಾಗಿ ಕೂಡ ಆಗಿ ಮೊಬೈಲ್ ಬಿದ್ದರೆ ಕೂಡ ಪ್ರಾಬ್ಲಮ್ ಇಲ್ಲ. ಎಂತ ಟಿವಿಯಲ್ಲಿ ಅಡ್ವರ್ಟೈಸ್ ಬರ್ತಾ ಉಂಟು ನೋಡಿ, ಹೆಂಗಾಯ್ತು ನೋಡಿ. ನೋಡ್ತಿರ್ಬೋದು, ತುಂಬಾನೇ ಚಾಪ್ ಚಿಕ್ಕ ಸೈಜ್ ಅಲ್ಲಿ ಕಟ್ ಮಾಡಿದ್ದಾರೆ. ಏನಾದ್ರೂ ಡ್ಯಾಮೇಜ್ ಆಗಿದೆಯಾ ನೋಡುವ. ನೋ ವೇ, ಏನೂ ಆಗಿಲ್ಲ. ನೋಡ್ತಿರ್ಬೋದು, ವಾಟರ್ ಇದ್ರೆ ಆದ್ರೂ ಫ್ಲೆಕ್ಸಿಬಲ್ ಆಗಿ ಟಚ್ ಆಗ್ತಿದೆ ನೋಡಿ, ಏನಾದ್ರೂ ಹ್ಯಾಂಗೆ ಆಗ್ತಿಲ್ಲ. ಸೂಪರ್ ಆಗಿ ಚೆಕ್, ಎಷ್ಟು ವಾಟರ್ ಇದೆ ನೋಡಿ ಅದರಲ್ಲಿ, ಆದ್ರೂ ಫ್ಲೆಕ್ಸಿಬಲ್ ಆಗಿ ಟಚ್ ಆಗುತ್ತೆ, ಟಚ್ ಪ್ರಾಬ್ಲಮ್ ಏನು ಬರ್ತಿಲ್ಲ. ಸ್ವಲ್ಪ ಕೂಡ ಡಿಸ್ಪ್ಲೇಗೆ ಏನು ನಾನಿದು ಚೂರು ಕೂಡ ಆಗ್ಲಿಲ್ಲ ನೋಡಿ, ಒಂಚೂರು ಕ್ರ್ಯಾಕು ಆಗಿಲ್ಲ, ಒಂಚೂರು ಆಗಿಲ್ಲ ನೋಡಿ. ಡಿಸ್ಪ್ಲೇಗೆ ಸ್ವಲ್ಪ ಕೂಡ, ಬೇರೆ ಮೊಬೈಲ್ ಆದ್ರೆ ಇಷ್ಟುವರೆಗೆ ಯಾವುದು ಕೂಡ ಬ್ರ್ಯಾಂಡ್ ಆದ್ರೂ ಸ್ಕ್ರಾಚ್ ಆದ್ರೂ ಆಗ್ತಿದೆ ನೋಡಿ. ಒಂದು ಇಷ್ಟು ನೋಡಿ, ಚೂರಿಲಿಂದ ನಾನು ಇದು ಮಾಡಿದ್ದೀನಿ. ಈರುಳ್ಳಿ ಎಲ್ಲ ಫುಲ್ ಕಟ್ ಆಗಿದೆ ನೋಡಿ. ಜಸ್ಟ್ ಇನ್ನು ಟೊಮೆಟೊ ತಂದ್ರೆ ಮತ್ತೆ ಮಿರ್ಚಿ ಎಲ್ಲ ಮಾಡಿದ್ರೆ ಡೇಟ್ ಹಾಫ್ ಫ್ರೈ ಎಲ್ಲ ಆಮ್ಲೆಟ್ ಮಾಡ್ಬೋದು, ಸೂಪರ್ ಆಗ್ತದೆ. ನೆಕ್ಸ್ಟ್ ನೀರಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ. ಮುಂದೆ ಬನ್ನಿ. ನೋಡ್ತಿರ್ಬೋದು, ಕ್ಯಾಮರಾ ಈಗ ಆನ್ ಮಾಡ್ತಾರೆ ನಿಮ್ಗೆ, ಅದು ಒಳಗಿರುವಂತ ಕ್ಯಾಪ್ಚರ್ ಮಾಡುವ ಅಂತ. ಕ್ಯಾಮರಾ ಕ್ಲಿಯರಿಟಿ ನೋಡಿ ಹೆಂಗೆ ಉಂಟು. ಸೂಪರ್ ಕಾಣ್ತದೆ ನೋಡಿ. ಐಬೋಲ್ ಇದ್ದು ಇಲ್ಲಿ ಹೋಗಿ ವಾಟರ್ ಅಂಡರ್ ವಾಟರ್ ಹೋಗ್ಬೇಕು, ಕ್ಲಿಕ್ ಮಾಡಬೇಕು. ನೀವು ಫೋಟೋ ಬೇಕಾದ್ರೆ ಫೋಟೋ ತೆಗಿಬೋದು, ವಿಡಿಯೋ ಬೇಕಾದ್ರೆ ವಿಡಿಯೋ ಮಾಡ್ಬೋದು.
ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಇದೇ ಆಗ್ತದೆ ನೋಡಿ. ನೋಡ್ತಿರ್ಬೋದು ಇದು ನೀರು. क्या बात है. ನೋಡ್ತಿರ್ಬೋದು ನೀರಲ್ಲಿ ವಿಡಿಯೋ ಮಾಡ್ತಿದ್ದಾರೆ ಅಂಡರ್ ವಾಟರ್ ಅಲ್ಲಿ. ವಿಡಿಯೋ ರನ್ನಿಂಗ್ ಉಂಟು ಅಂತ ಉಂಟು. ಆಕ್ಚುಲಿ ನಮ್ದು ಸ್ವಲ್ಪ ನೀರಿದು ಸ್ವಲ್ಪ ಚಿಕ್ಕದಾಯ್ತು ಅನ್ಸುತ್ತೆ, ಆರಾಮ್ಸೆ ಆಗಿ ಮಾಡ್ಬೋದು. ನೋಡಿ ಈಗ ಅವರು ಫೋನ್ ಆನೇ ಇದೆ ಆಲ್ರೆಡಿ, ನೋಡ್ತಿರ್ಬೋದು. ನೀರಲ್ಲಿ ಮುಳುಗಿಸಿ ಮುಳುಗಿಸಿ ತೆಗಿತಿದ್ದಾರೆ ಮೀನ್ ತರ. ರೆಕಾರ್ಡಿಂಗ್ ರನ್ನಿಂಗ್ ಉಂಟು ನೋಡಿ. 40 ಸೆಕೆಂಡ್ 41 ಸೆಕೆಂಡ್ ರೆಕಾರ್ಡಿಂಗ್ ಆಗ್ತಾ ಉಂಟು. ಮುನ್ಸೂನ್ಗೆ ಬೆಸ್ಟ್ ಸೂಟೇಬಲ್ ಫೋನ್ ಅಂತ ಹೇಳ್ಬೋದು ಮುನ್ಸೂನ್ಗೆ. ರೆಕಾರ್ಡಿಂಗ್ ರನ್ನಿಂಗ್ ಉಂಟು. ರೆಕಾರ್ಡಿಂಗ್ ಆದಮೇಲೆ ಸ್ಟಾಪ್ ಮಾಡಬೇಕು. ಸ್ಟಾಪ್. ರೆಕಾರ್ಡಿಂಗ್ ಇನ್ನೂ ಕಂಟಿನ್ಯೂ ಬೇಕಾದರೆ ಕಂಟಿನ್ಯೂ ಮಾಡ್ಬೋದು. ಸ್ಟಾರ್ಟ್ ಆಗ್ತದೆ. ಇದು ವಾಟರ್ ತೆಗಿಬೇಕು. ಇದರಲ್ಲಿ ನೀರಿಗೆ ಮುಳುಗಿದ ಮೇಲೆ ವಾಟರ್ ತೆಗಿಬೇಕಾದ್ರೆ ಲಾಂಗ್ ಪ್ರೆಸ್ ಆನ್ ಆಫ್ ಸ್ವಿಚ್ ಅನ್ನು ಒತ್ತಬೇಕು. ನೋಡಿ ಈಗ ನೀರು ಬೀಳ್ತದೆ ನೋಡಿ. ನೋಡಿ 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 गाइस सुपर है, सुपर मोबाइल सुपर है. ನೋಡಿ. Oppo F29 Pro. ನೋಡ್ತಿರ್ಬೋದು ವಾಟರ್ ಹಾಕಿದ್ರ ಮೇಲೆ ಇಲ್ಲಿ ನೀರೆಲ್ಲ ಬರುತ್ತೆ ನಿಮಗೆ ಸ್ಪೀಕರಲ್ಲಿ. ಏನಾದರೂ ಇನ್ಸೈಡ್ ನೀರೇನಾದರೂ ಹೋಗಿದ್ರೂ ಕೂಡ ರಿಮೂವ್ ಮಾಡುವಂಥ ಕೆಪಾಸಿಟಿ ಈ ಫೋನಿಗೆ ಇದೆ. ಅದೊಂದು ಮೇನ್ ರೀಸನ್. ಯಾಕಂದರೆ ನೀರು ಆಫ್ಟರ್ 2 ಅವರ್ಸ್ ಆರ್ 4 ಅವರ್ಸ್ ಬಿಟ್ಟು ಚಾರ್ಜ್ ಮಾಡಿ. ಅದಕ್ಕಿಂತ ಮುಂಚೆ ಚಾರ್ಜ್ ಒಂದು ಮಾಡೋಕೆ ಹೋಗಿ. ಯಾಕಂದರೆ ಇವ್ರು ವಾಟರ್ ಪ್ರೂಫ್ ಅಂತ ಹೇಳಿದ್ರು, ನಾನು ಕೆಳಗೆ ಹಾಕಿದ್ದೆ ಹೋಗಿ ನೀರಿಂದ ತೆಗೆದೆ ಚಾರ್ಜ್ ಇಟ್ಟೆ ಅಂತ ಹೇಳುವಂಥ. ಯಾಕಂದರೆ ಅದು ಮುಂಚೆ ವಾಟರ್ ಪ್ರೂಫ್ ಆದಮೇಲೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಗಮನವಿಟ್ಟು ನೋಡ್ಕೊಳ್ಬೇಕು. ಯಾಕಂದರೆ ಕಂಡೀಷನ್ ಅಪ್ಲೈ. ಕಂಡೀಷನ್ಸ್ ಯಾವತ್ತೂ ಅಪ್ಲೈ ಆಗಿರುತ್ತೆ. ನೋಡುತ್ತಿರ್ಬೋದು ಇನ್ನು ಫ್ಲೆಕ್ಸಿಬಲ್ ಆಗಿ ಡಿಸ್ಪ್ಲೇ ವರ್ಕ್ ಮಾಡ್ತಿದೆ. ಹಾಗೆಯೇ ಏನೂ ಪ್ರಾಬ್ಲಮ್ ಆಗ್ತಿಲ್ಲ, ನಮಗೆ ಟಚ್ ಪ್ರಾಬ್ಲಮ್ ಏನು ಬರ್ತಿಲ್ಲ. ನೋಡ್ತಿರ್ಬೋದು ಕ್ಲೀನ್ ಆಗಿದೆ ಡಿಸ್ಪ್ಲೇ. ಹಾಗೆಯೇ ಕ್ಯಾಮ್ರಾ ಏನಾದರೂ ಡಲ್ ಆಯಿತು ಅಂತ ನೋಡಿ, ಕ್ಯಾಮ್ರಾ ಇನ್ನೂ ಕ್ಲಾರಿಟಿಯಾಗೇ ಇದೆ, ಏನೂ ಚೇಂಜಸ್ ಆಗಿಲ್ಲ, ಇನ್ನೂ ಕ್ಲಾರಿಟಿ ಅಷ್ಟೇ ಇದೆ. ನೋಡ್ತಿರ್ಬೋದು ಒಂದು ಚೂರು ಕ್ಲಾರಿಟಿ ಡಿಫ್ರೆನ್ಸ್ ಆಗಿಲ್ಲ, ಅಷ್ಟೇ ಕ್ಲಾರಿಟಿಯಲ್ಲಿ ಇನ್ನೂ ಫೋಟೋ ತೆಗಿಬೋದು. ಯಾಕಂದರೆ ಏನೂ ಚೇಂಜಸ್ ಆಗಿಲ್ಲ. ಸೊ ಎಲ್ಲ ಫೀಚರ್ಸನ್ನು ನೀವು ನೋಡಿದ್ರಿ. ವಾಟರ್ ಪ್ರೂಫ್ ಆಗಿರ್ಬೋದು, ಹಾಗೆಯೇ ಆಲ್ರೆಡಿ ಇದರಲ್ಲಿ ನಿಮಗೆ ಆನ್ಲೈನ್ ಚಾಪ್ ಮಾಡಿ ಕೂಡ ತೋರಿಸಿದ್ರು. ಹಾಗೆ ಪ್ರತಿಯೊಂದು ಹಾರ್ಡ್ ಅಂದರೆ ಯಾವುದು ಮೊಬೈಲಲ್ಲಿ ಈ ನಾರ್ಮಲ್ ಈ ಬಜೆಟಿಗೆ ಕೊಟ್ಟದಿರುವಂಥ ಎಲ್ಲ ಫೀಚರ್ಸನ್ನು ಈ ಮೊಬೈಲಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಮುಂಚೆ 6000 ಬ್ಯಾಟ್ರಿ ಕೆಪಾಸಿಟಿ ಇಂಥ ಫೋನಲ್ಲಿ ಯಾವತ್ತೂ ಕೊಟ್ಟಿರಲಿಲ್ಲ. ಹಾಗೆಯೇ ಮುಂಚೆ ಯಾವುದೂ ಫೋನಲ್ಲಿ ಕೂಡ ಈ ಬಜೆಟಲ್ಲಿ ಈ ಥರ ಫ್ಲೆಕ್ಸಿಬಲ್ ಇನ್ನೂ ತೆಗಿಲಿಕ್ಕೆ ಆಗ್ತಿಲ್ಲ ಅವನಿಗೆ. ಅಂದರೆ ಎಷ್ಟು ಗಟ್ಟಿ ಇರ್ಬೋದು ನೋಡಿ. ಯಾಕಂದರೆ ತುಂಬಾ ಸ್ಟ್ರಾಂಗ್ ಇದೆ ಡಿಸ್ಪ್ಲೇ. ತುಂಬ ಅಂದರೆ ತುಂಬಾ ಹೇಳೋಕ್ಕಾಗಲ್ಲ, ಅಷ್ಟೊಂದು ಸ್ಟ್ರಾಂಗ್ ಇದೆ. ಯಾಕಂದರೆ ಆಲ್ರೆಡಿ ನಾವು ಪ್ರೂವ್ ಮಾಡಿ ತೋರಿಸಿದ್ವಿ. ಇನ್ನೊಂದು ಹಾಟ್ ವಾಟರ್ ಇದು ಪ್ರೂವ್ ಮಾಡಲಿಕ್ಕಿತ್ತು, ಬಟ್ ಅದು ಹಾಟ್ ವಾಟರ್ ನಮ್ಮ ಹತ್ರ ಅವೈಲೇಬಲ್ ಇಲ್ಲದ ಕಾರಣ ನಾವು ಆಡ್ ಮಾಡಲಿಲ್ಲ. ಬಟ್ ಅದೂ ಆಗುತ್ತೆ. ಯಾಕಂದರೆ ಇಷ್ಟೆಲ್ಲ ಆಗಿದ್ದು ಅದೊಂದು ಬಾಕಿ ಇದೆ, ಅದೂ ಆಗ್ಬೋದು ಮೇ ಬಿ. ಸೊ ಎಲ್ಲ ಫೀಚರ್ಸನ್ನು ಈ ಮೊಬೈಲಲ್ಲಿ ಇದೆ. ಸೊ ಇದಕ್ಕೆ ಹಾಗೆ ನಮ್ಮ ಶಾಪಲ್ಲಿ ಬೆಸ್ಟ್ ಆಫರ್ಸ್ ಜೊತೆ, ಯಾಕೆಂದರೆ ಇವತ್ತು ಫಸ್ಟ್ ಸೇಲಿಂಗ್ ಸ್ಟಾರ್ಟ್ ಆಗಿದೆ. ಸೊ ನಿಮಗೆ ಏನೆಲ್ಲ ಆಫರ್ಸ್ ಇದೆ ಅಂತ ಅದೂ ಇದೆ. ಸೊ ನೋಡ್ತಿರ್ಬೋದು ಆಲ್ರೆಡಿ ಬ್ಲೂಟೂತ್ ಎಲ್ಲ ಆಲ್ರೆಡಿ ಅದಕ್ಕಂತಾನೆ ಆಫರ್ಸ್ ಬೇಕಂತ ತರಿಸಿದ್ದಾರೆ. ಸೊ ಅದನ್ನು ಆದಷ್ಟು ಬೇಗ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರನ್ನು ಚಾಯ್ಸ್ ಮಾಡಿ ಆದಷ್ಟು ಬೇಗ ನಮ್ಮ ಶಾಪಿಗೆ ವಿಸಿಟ್ ಮಾಡಿ ನಿಮಗೆ ಲೈವ್ ಎಕ್ಸ್ಪೀರಿಯನ್ಸ್ ಅಂತ ಪಡ್ಕೊಳ್ಳಿ. ಯಾಕಂದರೆ ಡೆಮೋನು ಇದೆ, ಡಮ್ಮಿನೂ ಇದೆ, ಎಲ್ಲನೂ ಇದೆ. ಲೈವ್ ಎಕ್ಸ್ಪೀರಿಯನ್ಸ್ ಡಮ್ಮಿಗಿಂತ ಡೆಮೋನು ಯೂಸ್ ಆಗ್ತಿದೆ. ಯಾಕಂದರೆ ಮುಂಚೆ ಡಮ್ಮಿ ಕೆಳಗೆ ಹಾಕಿ ನೋಡ್ಲಿಕ್ಕೆ ಯೂಸ್ ಮಾಡ್ತಿದ್ವಿ, ಬಟ್ ಇದು ಡೆಮೋ ಫೋನ್ ಡಮ್ಮಿಗಿಂತ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ. ನೋಡಿ ಎಷ್ಟು ಸ್ಟ್ರಾಂಗ್ ಉಂಟು, ಎಷ್ಟು ಒಳಗಡೆ ಬೇಕು ನೋಡಿ. ಹಾಗೆ ಚಾರ್ಜಿಂಗ್ ಕೂಡ ತುಂಬ ಸ್ಪೀಡ್ ಆಗುತ್ತೆ. ಅಪ್ ಟು 45% ಇನ್ 20 ಮಿನಿಟ್ಸಲ್ಲಿ ನಿಮಗೆ ಚಾರ್ಜ್ ಆಗುತ್ತೆ. ಹಾಗೆ ಇದು ತುಂಬಾನೇ ಅಲ್ಟ್ರಾ ಸ್ಟಾಕ್ ರೆಸಿಸ್ಟೆನ್ಸ್ ಡೈಮಂಡ್ ಫ್ರೇಮ್ ಫೋನ್ ಆಗಿದೆ. ತೆಗಿಲಿಕ್ಕೆ ಆಗೋದಿಲ್ಲ ಮಾಮ, ಎಷ್ಟು ಗಟ್ಟಿ ಉಂಟು. निकलने का नहीं होता बा कि निकलने का नहीं होता यार, इतना टाइट है देखो ना यार, कितना टाइट है, बाप रे. ಸೊ ಆದಷ್ಟು ಬೇಗ ನಮ್ಮ ಶಾಪಿಗೆ ವಿಸಿಟ್ ಮಾಡಿ ಈ ಮೊಬೈಲನ್ನು ಪರ್ಚೇಸ್ ಮಾಡಿ. 29 Pro ತುಂಬಾ ಒಳ್ಳೆಯ ಫೋನ್. ಯಾಕಂದ್ರೆ ಆಲ್ರೆಡಿ ನಾವು ಯೂಸ್ ಮಾಡಿ ನೋಡಿದ ಮೇಲೆ ನಾವು ನಿಮಗೆ ರೆಫರ್ ಮಾಡ್ತಿದ್ವಿ. ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡಿ, ನಮ್ಮ ಶಾಪಿನ ಆಫರ್ ಪಡೆದುಕೊಳ್ಳಿ. ಸೊ ಲಿಮಿಟೆಡ್ ಸ್ಟಾಕ್ ಅವೈಲೇಬಲ್ಸ್ ಇದೆ, ಯಾಕಂದರೆ ಇವತ್ತೇ ಸ್ಟಾರ್ಟ್ ಆಗಿರುವ ಕಾರಣ. ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.